ಇಷ್ಟು ಈಸಿಯಾಗಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನ ಮನೇಲೇ ಮಾಡ್ಕೊಳ್ಳೋದಾದ್ರೆ, ಅಂಗಡಿಯಿಂದ ನೆಕ್ಸ್ಟ್ ಟೈಮಿಂದ ತರೋದೇ ಇಲ್ಲ. ಈ ಥರ ಒಂದ್ಸಲಿ ಟ್ರೈ ಮಾಡಿ. ಫ್ರೆಶ್ ಆಗಿರುತ್ತೆ. 1 ಮಂತ್, 1 ½ ಮಂತ್‌ವರೆಗೂ ಆರಾಮಾಗಿ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಅರ್ಧ ಕೆಜಿ ಬೆಳ್ಳುಳ್ಳಿ ಮತ್ತೆ ಅರ್ಧ ಕೆಜಿ ಶುಂಠಿನ ತಗೊಂಡಿದ್ದೀನಿ. ಬಿಡಿಸಿದ್ಮೇಲೆ ಅದು ಸ್ವಲ್ಪ ಕಮ್ಮಿ ಹಾಗೆ ಆಗುತ್ತೆ. ಸೊ ಸೇಮ್ ಕ್ವಾಂಟಿಟಿ ತಗೊಳ್ಳಿ. ಎರಡನ್ನೂ ಇವಾಗ ಒಂದು ಜಾರ್‌ಗೆ ಹಾಕ್ಕೊಂತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಥರ ಒಂದೇ ಒಂದು ಹನಿ ನೀರು ಕೂಡ ಹಾಕಿಲ್ಲ. ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಂತಾ ಇದ್ದೀನಿ. ಹಾಗೆ 1 ಸ್ಪೂನ್ ಉಪ್ಪು, 1 ಸ್ಪೂನ್ ಅರಶಿನ ಪುಡಿ ಹಾಕ್ಬಿಟ್ಟು ಪಲ್ಸ್ ಮೋಡಲ್ಲಿ ಸ್ಟಾರ್ಟಿಂಗು ನೀವು ಈ ಥರ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಅದು ಒಂದೇ ಸಲಿ ಗ್ರೈಂಡ್ ಆಗಲ್ಲ ನೀರು ಹಾಕಿಲ್ಲ ಅಂದರೆ. ಹಾಗಂತ ನೀರೆಲ್ಲ ಹಾಕಬಾರ್ದು. ಪಲ್ಸ್ ಮೋಡಲ್ಲಿ ಬಿಟ್ಟು ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿಕೊಂಡ್ರೆ ಆಮೇಲೆ ನಿಧಾನಕ್ಕೆ ಅದು ಪೇಸ್ಟ್ ಆಗುತ್ತೆ. ಆ್ಯಂಡ್ ಹೊರಗಡೆಯಿಂದ ತಗೊಂಡು ಬರೋದಕ್ಕಿಂತ ಈ ಥರ ಮನೇಲಿ ಒಂದ್ಸಲಿ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ಬೇಕಾದ್ರೆ ಎಷ್ಟು ಫ್ರೆಶ್ನೆಸ್ ಇರುತ್ತೋ 1 ಮಂತ್ ಆದಮೇಲೂ ಅದೇ ಥರ ಫ್ರೆಶ್ನೆಸ್ ಇರುತ್ತೆ. ನಾನಂತೂ ಪ್ರತಿ ಮಂತು ಈ ಥರ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಂಡ್ ಯಾವುದೇ ರೀತಿ ಸ್ಮೆಲ್ ಬರೋದು ಏನೂ ಆಗಲ್ಲ. ಸೂಪರಾಗಿರತ್ತೆ. ಇದನ್ನ ನಾನಿವಾಗ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ನೀಟಾಗಿ ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂತೀನಿ. ಆವಾಗಲೇ ಹೇಳ್ದಂಗೆ ಆಲ್ಮೋಸ್ಟ್ 1 ಮಂತಿಂದ 1 ½ ಮಂತ್‌ವರೆಗೂ ಆರಾಮಾಗಿ ಇಟ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ಳೋದು ಹಾಗಾಗಿ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಷ್ಟ ಆದರೆ ನನ್ನ ಪೇಜ್‌ನ ಫಾಲೋ ಮಾಡೋದನ್ನ ಮರಿಬೇಡಿ.